ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಿಂದ ಸಹಕಾರ ಸಪ್ತಾಹ ಅನ್ನೋ ಕಾರ್ಯಕ್ರಮ, ಕೋಆಪರೇಟಿವ್ ವೀಕ್ ಅನ್ನೋ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಆದೇಶದ ಸುತ್ತೋಲೆ ಮೇರೆಗೆ ಮಾಡ್ತಾ ಇದ್ದೀವಿ. ಈ ಒಂದು ಸಹಕಾರ ಕ್ಷೇತ್ರ ಮೊದಲಿಂದಾನು ಇತ್ತು, ರಾಜ್ಯ ಸರ್ಕಾರದಲ್ಲೂ ಕೇಂದ್ರ ಸರ್ಕಾರದಲ್ಲೂ. ಆದರೆ 5 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಸಪರೇಟ್ ಸಹಕಾರ ಕ್ಷೇತ್ರಕ್ಕೇನೆ ಒಂದು ಸಚಿವಾಲಯ, ಒಂದು ಮಿನಿಸ್ಟ್ರೇಟ್ ಮಾಡಿ ಅಮಿತ್ ಶಾ ಅವರನ್ನ ಸಹಕಾರ ಸಚಿವರಾಗಿ ಮೋದಿಯವರ ಇದರ ತಂಡದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಒಂದು ಮಿನಿಸ್ಟ್ರೇಟ್ ಮಾಡಿದ್ದಾರೆ. ಇದಾಗಿ ಸುಮಾರು ಒಂದು 5 ವರ್ಷ ಆಗಿದೆ. 5 ವರ್ಷ ಆಗಿರೋದ್ರಿಂದ ಈ 5ನೇ ವರ್ಷ ಪೂರ್ತಿಯಾಗಿ 6ನೇ ವರ್ಷ ಕಾಲಿಡುವುದರಿಂದ ಸಹಕಾರ ಸಪ್ತಾಹ, ಕೋಆಪರೇಟಿವ್ ವೀಕ್ ಅನ್ನೋ ಕಾರ್ಯಕ್ರಮ ಭಾರತ ದೇಶದಾದ್ಯಂತ ಮಾಡಬೇಕು ಅನ್ನೋ ಒಂದು ಸರ್ಕಾರದ ಸುತ್ತೋಲೆ ಮೇರೆಗೆ ಈ ಒಂದು ಸಹಕಾರ ಸಪ್ತಾಹನ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ಒಂದು ಸಹಕಾರ ಕ್ಷೇತ್ರ ಸುಮಾರು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು. ಸಹಕಾರ ಕ್ಷೇತ್ರ ಇಲ್ಲ ಅಂದ್ರೆ ನಮ್ಮ ರೈತರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ, ಬಡಬಗರಾಗ್ಲಿ, ಪ್ರತಿ ಯಾರು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ನೇರವಾಗಿ ಸವಲತ್ತುಗಳು, ನೇರವಾಗಿ ಬೆನಿಫಿಟ್ ಸಿಗತ್ತೆ ಅನ್ನೋ ಏನಾದ್ರು ಇದ್ರೆ ಸರ್ಕಾರದ್ದು ಈ ಸಹಕಾರ ಕ್ಷೇತ್ರದ ಮುಖಾಂತರ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಸುಮಾರು ಇಲ್ಲಿ ಈ ಕಡೆ ಸ್ವಲ್ಪ, ನಮ್ಮ ಕಡೆ ಸ್ವಲ್ಪ ಕಡಿಮೆ ಆದ್ರೂ ನಮ್ಮ ನಾರ್ತ್ ಅಲ್ಲಂತೂ ಸಿಕ್ಕಾಪಟ್ಟೆ ಸಹಕಾರ ಕ್ಷೇತ್ರದಲ್ಲಿ ಕೂಲಿ ಮಾಡೋದ್ರಿಂದ ಕೋಟೇಶ್ವರವರೆಗೂ ಸಹಕಾರ ಕ್ಷೇತ್ರದಲ್ಲಿ ಸಬ್ಸಿಡಿ, ಸಹಕಾರ ಸಹಾಯಧನ, ಸಹಕಾರ ಒಂದು ಸವಲತ್ತನ್ನು ಪಡೆಯುವ ಒಂದು ಯೋಜನೆಗಳು ತುಂಬಾ ಇದೆ. ನಮ್ಮ ಕಡೆ ಸ್ವಲ್ಪ ಕಡಿಮೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಕಡೆ ನಾವು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಕಡೆ ಮಾಡ್ಬೇಕು ಅಂತ ಒಂದು ಎಲ್ಲಾ ಜನಪ್ರತಿನಿಧಿಗಳ ಹತ್ರ ಮನವಿ ಮಾಡ್ಕೊಂತ ಇದ್ದೀವಿ. ಅದರಿಂದ ಮತ್ತೆ ಈ ಸಹಕಾರ ಕ್ಷೇತ್ರದಲ್ಲಿ ಎಕ್ಸಾಂಪಲ್ಗೆ ಮಿಲ್ಕ್ ಯೂನಿಯನ್ ಆಗಿರ್ಬೋದು, KMF ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಅನೇಕ ಸಹಕಾರ ಸಂಸ್ಥೆಗಳು, PLD ಬ್ಯಾಂಕ್ ಆಗಿರ್ಬೋದು, ಈ TAPSMS ಆಗಿರ್ಬೋದು, VSSN ಆಗಿರ್ಬೋದು, MPCSಗಳಾಗಿರ್ಬೋದು, ಇವುಗಳಿಂದ ನೇರವಾಗಿ ಎಲ್ರಿಗೂ ಸವಲತ್ತುಗಳಾಗ್ಲಿ, ಅವರ ಒಂದು ಜೀವನ ಶೈಲಿ ಅಭಿವೃದ್ಧಿ ಮಾಡೋಕ್ಕೆ ಸರ್ಕಾರದ ಸವಲತ್ತುಗಳು ನೇರವಾಗಿ ಸಿಗುವಂತ ಒಂದು ಕಾರ್ಯಕ್ರಮ ಈ ಸಹಕಾರ ಇದರಲ್ಲಿ ಇರುತ್ತೆ. ಇದನ್ನು ಉಪಯೋಗಿಸ್ಕೊಂಡಷ್ಟು ಇರುತ್ತೆ. ಕೆಲವರು ಪಾಪ ಅರಿವಿರೋದಿಲ್ಲ, ಕೆಲವರು ರೈತರಿಗೆ, ಕೆಲವರು ಕಾರ್ಮಿಕರ ಅರಿವಿರೋದಿಲ್ಲ. ಅರಿವು ಮೂಡಿಸೋ ಕಾರ್ಯಕ್ರಮಗಳು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ಮಾಡಬೇಕು. ಸಹಕಾರ ಕ್ಷೇತ್ರನ ಉಳಿಸ್ಬೇಕು, ಬೆಳೆಸ್ಬೇಕು. ಈ ಸಹಕಾರ ಕ್ಷೇತ್ರ ಇಲ್ಲ ಅಂದ್ರೆ ನಮ್ಮ ಜೀವನ ಇರೋದಿಲ್ಲ ಅನ್ನೋ ಒಂದು ಜನರಿಗೆ ಒಂದು ತಿಳುವಳಿಕೆ ಕೊಟ್ಟು ಪ್ರತಿಯೊಬ್ಬರೂ ಇದನ್ನ ಈ ಸಹಕಾರ ಕ್ಷೇತ್ರದಲ್ಲಿ ಸವಲತ್ತು ಉಪಯೋಗಿಸ್ಕೊಂಡು, ಮತ್ತೆ ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗ್ಲಿ, ನಮ್ಮ ಶಾಸಕರು, ಸಂಸದರುಗಳಾಗ್ಲಿ ಈ ಸಹಕಾರ ಕ್ಷೇತ್ರವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು. ಅವರ ಒಂದು ಸಹಕಾರ ಈ ಕ್ಷೇತ್ರಕ್ಕೆ ಇರಬೇಕು ಅಂತ ಮನವಿ ಮಾಡಿ, ಮತ್ತೆ ನಮ್ಮ ಇಲ್ಲಿ ಕಂಡಾಗ ನಮ್ಮ ಮುಳಬಾಗಿಲು TAPSMS ಅಲ್ಲಿ ಸುಮಾರು 5 ವರ್ಷಗಳ ಹಿಂದೆ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಅನೇಕ ಸವಲತ್ತುಗಳು ರೈತರಿಗೆ ನೇರವಾಗಿ, ಅನೇಕ ರೈತರಿಗೆ ವ್ಯವಸಾಯಕ್ಕೆ ಬೇಕಾಗಿರತಕ್ಕಂಥ ಸಲಕರಣೆಗಳು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಇಲ್ಲಿ ಕೊಡುವಂತ ಒಂದು ಕಾರ್ಯಕ್ರಮಗಳು ಅವರು ಮಾಡ್ಕೊಂಡಿದ್ದಾರೆ. ಈ ಒಂದು 5 ವರ್ಷಗಳಿಂದ ಈ ಒಂದು TAPSMS ಅತ್ಯುನ್ನತ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದೇ ರೀತಿ ಈಗಲೂ ಸಹ ನಮ್ಮ ಮುಂದೆ ಅನೇಕ ಕಾರ್ಯಕ್ರಮಗಳು TAPSMS ಮುಖಾಂತರ ಮುಳಬಾಗಿಲು ಜನರಿಗೆ, ಮುಳಬಾಗಿಲು ಸದಸ್ಯರಿಗೆ, ಶೇರ್ ಹೋಲ್ಡರ್ಸ್ಗಾಗ್ಲಿ, ರೈತರಿಗಾಗ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ತುಂಬಾ ಜಾಸ್ತಿನೇ ನಾವು ಈ TAPSMS ಮುಖಾಂತರ ರೈತರಿಗೆ ನೇರವಾಗಿ ಕೊಡಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ, ನಮ್ಮ ಈ ಆಡಳಿತ ಮಂಡಳಿ ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಇರ್ಬೋದು, ಇಂದಿನ ಆಡಳಿತ ಮಂಡಳಿ ಇರ್ಬೋದು, ಒಳ್ಳೆಯವರು ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಅಧಿಕಾರಿ ವರ್ಗನು, ನಮ್ಮ CDO ಆಗಿರ್ಬೋದು, ಶಿವಶಂಕರ್ ಆಗಿರ್ಬೋದು, ನಮ್ಮ ನಾರಾಯಣ ಸ್ವಾಮಿ, ಇನ್ನೊಬ್ಬ ನಾರಾಯಣ ಸ್ವಾಮಿ, ಎಲ್ಲ ನಮ್ಮ ಅಧಿಕಾರಿ ವರ್ಗ ಕೂಡ ಅದೇ ರೀತಿ ನಿಷ್ಪಕ್ಷಪಾತವಾಗಿ, ನಿಷ್ಠೆಯಿಂದ ಅವರು ಬೆಳಗ್ಗೆ 9ರಿಂದ ಸಾಯಂಕಾಲ 5-5:30ವರೆಗೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳಿ, ಈ ಒಂದು ಸಹಕಾರ ಸಪ್ತಾಹ ಇವತ್ತು ನಾವು ಮಾಡ್ತಾ ಇರೋದಕ್ಕೆ ತಾಲೂಕಿನ ಜನತೆಗೆ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.